ರಾಜ್ಯಾದ್ಯಂತ ಡೆಂಗ್ಯೂ ಆರ್ಭಟ ಹೆಚ್ಚಾಗ್ತದೆ. ಆರೋಗ್ಯ ಇಲಾಖೆ ಕೂಡ ಈಗಾಗಲೇ ಗೈಡ್ಲೈನ್ಸ್ ಅನ್ನು ಹೊರಡಿಸಿದ್ದು ಮನೆ ಸುತ್ತಮುತ್ತ ಸ್ವಚ್ಛತೆಯನ್ನ ಕಾಪಾಡಿ ಅಂತ ಮನವಿ ಕೂಡ ಮಾಡ್ಕೊಳ್ತಾ ಇದೆ. ಇದರ ನಡುವೆ ಯಶವಂತಪುರ ಕ್ಷೇತ್ರದ ಎಂಆರ್ ಲೇಔಟ್ ನಿವಾಸಿಗಳಿಗೆ ಡೆಂಗ್ಯೂ ಭೀತಿ ದಿನ ಕಳೆದಂತೆ ಹೆಚ್ಚಾಗ್ತದೆ. ಯಾಕೆ ನೋಡ್ತಾ ಹೋಗೋಣ. ಬೆಂಗಳೂರಿನಲ್ಲಿ ನಿಯಂತ್ರಣಕ್ಕೆ ಸಿಗ್ತಿಲ್ಲ ಡೆಂಗಿ ಭೀತಿಯಲ್ಲಿ ಎಂಆರ್ ಲೇಔಟ್ ಜನ ಕಸ ವಿಲೇವಾರಿ ಮಾಡದ ಹಿನ್ನೆಲೆ ಸೊಳ್ಳೆ ಕಾಟ, ಮನೆಯ ಕಿಟಕಿ ಬಾಗಿಲು ಬಂದ್ ಮಾಡಿ ವಾಸ. ಬೆಂಗಳೂರಿನಲ್ಲಿ ಡೆಂಗಿ ದಿನೇ ದಿನೇ ಆತಂಕ ಸೃಷ್ಟಿ ಮಾಡ್ತಾ ಇದೆ. ಬಿಬಿಎಂಪಿ ಕಮಿಷನರ್ ನಾನಾ ಕಸರತ್ತು ನಡೆಸ್ತಾ ಇದ್ರು, ನಿಯಂತ್ರಣಕ್ಕೆ ಸಿಗ್ತಾ ಇಲ್ಲ. ಇದೇ ಡೆಂಗಿ ಭೀತಿಯಿಂದ ಯಶವಂತಪುರ ಕ್ಷೇತ್ರದ ಎಂಆರ್ ಲೇಔಟ್ ನಿವಾಸಿಗಳು ಅಕ್ಷರಶಃ ಭಯಭೀತಗೊಂಡಿದ್ದಾರೆ. ಫುಟ್ಪಾತ್ ಮೇಲಿನ ಕಸ ವಿಲೇವಾರಿ ಮಾಡದೇ ಇರೋದ್ರಿಂದ ಸೊಳ್ಳೆಗಳು ಕಾಟ ವಿಪರೀತವಾಗಿ ಕೊಡ್ತಾ ಇದೆಯಂತೆ. ಹೀಗಾಗಿ ಜನ ತಮ್ಮ ಮನೆಗಳ ಕಿಟಕಿ ಬಾಗಿಲು ಕ್ಲೋಸ್ ಮಾಡ್ಕೊಂಡೇ ವಾಸ ಮಾಡ್ತಾ ಇದ್ದಾರೆ. ಬೆಂಗಳೂರಲ್ಲಿ ಡೆಂಗಿ ಆರ್ಭಟ ಹೆಚ್ಚಾಗ್ತಾ ಇದ್ದ ಹಾಗೆ ಜನಕ್ಕೂ ಕೂಡ ಆತಂಕ ಶುರುವಾಗಿದೆ. ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಎಂಆರ್ ಲೇಔಟ್ನಲ್ಲಿ ಕೂಡ ಇದೀಗ ಡೆಂಗಿ ಭೀತಿ ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇದೆ. ಸೊ ಇಲ್ಲಿ ತ್ಯಾಜ್ಯವನ್ನು ಇಲ್ಲೇ ಫುಟ್ಪಾತ್ ಬಳಿ ಸಂಗ್ರಹ ಮಾಡಿಡಲಾಗುತ್ತೆ, ಆದರೆ ಅದನ್ನು ಸರಿಯಾಗಿ ವಿಲೇವಾರಿ ಮಾಡೋದಿಲ್ಲ. ಆ ಕಾರಣಕ್ಕಾಗಿ ಸೊಳ್ಳೆಗಳ ಹಾವಳಿ ಹೆಚ್ಚಾಗಿದೆ. ಸೊ ಇದರಿಂದ ಮತ್ತೆ ಡೆಂಗು ಅಟ್ಯಾಕ್ ಆಗಬಹುದು ಅನ್ನುವಂತಹ ಆತಂಕದಲ್ಲಿ ಸ್ಥಳೀಯ ಜನ ಇದ್ದಾರೆ. ಇಲ್ಲಿನ ವಲಯ ಮಟ್ಟದ ಅಧಿಕಾರಿಗಳು ಮಾತ್ರ ಕಸವನ್ನು ವಿಲೇವಾರಿ ಮಾಡದೆ ನಿರ್ಲಕ್ಷ್ಯವನ್ನು ವಹಿಸ್ತಾ ಇದ್ದಾರೆ. ಕಂಪ್ಲೀಟ್ ಆಗಿ ಮನೆಗಳ ಒಳಭಾಗಕ್ಕೆ ಸೊಳ್ಳೆಗಳ ಹಾವಳಿ ಕೂಡ ವಿಪರೀತ ಆಗುತ್ತೆ. ಮಕ್ಕಳನ್ನ ಕೂಡ ಹೊರಗಡೆ ಬಿಡೋದಕ್ಕೆ ಆಗೋದಿಲ್ಲ ಅನ್ನುವಂಥ ನೋವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಳೆದೊಂದು ವಾರದಿಂದ ಎಂಆರ್ ಲೇಔಟ್ ಜನರಲ್ಲಿ ಜ್ವರ ಕಾಣಿಸಿಕೊಳ್ತಾ ಇದೆ. ಕಸ ವಿಲೇವಾರಿ ಮಾಡುವಂತೆ ಪಾಲಿಕೆ ಅಧಿಕಾರಿಗಳಿಗೆ ಹೇಳಿದ್ರು ಯಾವುದೇ ಪ್ರಯೋಜನ ಆಗಿಲ್ಲ. ಆರೋಗ್ಯ ಹದಗೆಟ್ಟು ಕಾಯಿಲೆಗಳು ಬಂದ್ರೆ ನಮ್ಗೆ ಯಾರ್ ಗತಿ ಅಂತ ಕಿಡಿಕಾರಿದ್ದಾರೆ. ಚಿಕ್ಕ ಮಕ್ಕಳು ತಗೊಂಡು ಮನೇಲಿ ಇದೀವಿ ಸರ್, ಸೊಳ್ಳೆಗಳು ಬರ್ತಾ ಇದ್ದಾವೆ. ಬಾಗಿಲಿಗೆ ತೆಗೆದ್ರೆ ಸಾಕು, ಕಿಟಕಿ ತೆಗೆದ್ರೆ ಸಾಕು, ಪಕ್ಕದಲ್ಲಿ ಬಿಲ್ಡಿಂಗ್ 10 ಮೀಟರ್ ಅಷ್ಟು ಮನೆ ಇಲ್ಲ ಸರ್. ಇಲ್ಲೇ ಕಸ ಹಾಕ್ತಾರೆ ಹೇಳಿ ನಾವು ಹೆಂಗಿರ್ಬೇಕು? ಸೊಳ್ಳೆ ಕಚ್ಚಿಸ್ಕೊಂಡು ಬಾಗಿಲು ತೆಗೆದ್ರೆ ಸಾಕು. ಸ್ಕೂಲಿಗೆ ನಾವು ಹೋಗಿದಾಗ ಮಾತ್ರ ಬಾಗಿಲು ತೆಗಿತೀವಿ, ಹೊರಗಡೆ ಏನಾದ್ರು ಕೆಲಸ ಇದ್ರೆ ಮಾತ್ರ ಬಾಗಿಲು ಓಪನ್ ಮಾಡ್ತೀವಿ ಸರ್, ಇಲ್ಲಾಂದ್ರೆ ಬಾಗಿಲು ಓಪನ್ ಮಾಡೋದೇ ಇಲ್ಲ. ಬಂದರೆ ವಾಸಿ ಮಾಡ್ಕೊಳ್ಳೋಷ್ಟು ದುಡ್ಡುಗಳು ನಮ್ಮ ಹತ್ರ ಇಲ್ಲ ಇವಾಗ. ಅದರಿಂದಾಗಿ ಸೊಳ್ಳೆ ನಮ್ಮನೆ ಹತ್ರ ತುಂಬ ಸೊಳ್ಳೆ ಹಾವುಗಳು ಎಷ್ಟು ಬರ್ತವೆ ಅಂದ್ರೆ ಮೊನ್ನೆ 3 ಹಾವು 4 ಹಾವು ಹಿಡಿದಿದ್ದಾರೆ ಅಲ್ಲಿ. ನಮ್ಗೆ ಬಾಗಿಲು ತೆಗಿಯೋಕ್ಕೂ ಭಯ ಆಗುತ್ತೆ. ಇತ್ತ ಮನೆಗಳ ಸುತ್ತಮುತ್ತ ಸ್ವಚ್ಛತೆ ಕಾಪಾಡಬೇಕು, ಇಲ್ಲದಿದ್ರೆ ದಂಡ ಹಾಕ್ತೀವಿ ಅಂತ ಕಮಿಷನರ್ ಸೂಚನೆ ಕೊಟ್ಟಿದ್ದಾರೆ. ಆದರೆ ಪಾಲಿಕೆಯ ಕೆಲ ಸಿಬ್ಬಂದಿಯೇ ಆಯಾ ಏರಿಯಾಗಳಲ್ಲಿ ಕಸ ವಿಲೇವಾರಿ ಮಾಡಿಸ್ತಿಲ್ಲ. ಅದೇನೇ ಆಗಲಿ, ಅನಾರೋಗ್ಯ ಸೃಷ್ಟಿಯಾಗೋ ಮುನ್ನವೇ ಏರಿಯಾದ ಜನರ ಆರೋಗ್ಯವನ್ನ ಕಾಪಾಡಬೇಕಾಗಿದೆ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.